ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಆಮೆ ಪುಟ್ಮಲಿ ಇದಕ್ಕಮ್ಮ ಹೆಂಗ ಅರ್ಚ್ಕೊಂಡ್ಬಿಟ್ಟ ಇನ್ನೇನ್ ಬಾಬಣ್ಣ ನೀವು ಮಾತಾಡದೆ ಬಂದು ಕೈ ಹಿಡ್ಕೊಂಡು ಹೆದರಿಕೆ ಆಗಲ್ವಾ? ಅಯ್ಯೋ ದಡ್ಡ ಬಡ್ತದೆ ಗಂಡನ ಸ್ಪರ್ಶನೇ ಗೊತ್ತಾಗಲ್ವಾ ಗಂಡನ ಮುಟ್ಟಿದ್ರೆ ಯಾರಾದ್ರೂ ಎದುರ್ಕೊಂಡ್ರಮ್ಮೆ ಈ ತರ ಗೊತ್ತಿಲ್ಲದೆ ಮುಟ್ಟೋದಿಕ್ಕೆ ರೊಮ್ಯಾನ್ಸ್ ಅನ್ನೋದು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾಚ್ಕೊಳ್ಳೋದು ಬಿಟ್ಟಿಲ್ಲ ನೋಡು ಆಮೇಲೆ ಪುಟ್ಟವಲ್ಲಿ ನಾಚಿಕೆ ಗೀಚ್ಕನ್ನೆಲ್ಲ ನೆಲಮಂಗಲ್ದಿಂದ ಆಚೆಗೆ ಅಷ್ಟು ಬಿಟ್ಟು ಬಂದೆ ನಿನಗೆ ನಿನ್ನ ಜಾಗದಲ್ಲಿ ಜೋಕ್ ಪಾಸ್ ತೋರಿಸ್ತೀನಿ ಹೋಗಿ ಬಾಬಣ್ಣ ನೀವೇನೇನೋ ಮಾತಾಡ್ತೀರಿ ಹಿಂಗ್ ಮಾತಾಡ್ತಾ ಇದ್ರೆ ನನ್ಗೆ ಇನ್ನ ನಾಚಿಕೆ ಜಾಸ್ತಿ ಆಯ್ತದೆ ಅಜ್ಜ ಬಿಟ್ಬಿಡು ಅಂತ ಹೇಳ್ತಾ ಇರೋದು ಕಮ್ಮಿ ನಿಂಗೆ ನಾಚ್ಕೊಂಡ್ರೆ ನಮ್ಮ ಒಟ್ಟಿಗೆ ಕೂಸಿ ಯಾವಾಗ ಬರೋದು ಅದನ್ನ ಎತ್ತಿ ನಾವು ಯಾವಾಗ ಆಡ್ಸೋದು ಅಯ್ಯ ಅದ್ ಬರೋ ಟೈಮ್ ಬರ್ತದೆ ನೀವ್ಯಾಕೆ ಪ್ರೆಗ್ನೆಂಟ್ ಆದಿರಿ? ನಾನು ಯಾಕಮ್ಮೆ ಪ್ರೆಗ್ನೆಂಟ್ ಆಗಲಿ ನಿನ್ನ ಆಗು ಅಂತ ಹೇಳ್ತಾವ್ನಿ ಅದು ಪ್ರೆಗ್ನೆಂಟ್ ಅಲ್ಲ ಕಮ್ಮಿ ಅರ್ಜೆಂಟು ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮನಿ ಯಾವ ವಯಸ್ಸಲ್ಲಿ ಯಾನಾಗಬೇಕು ಅದಾದ್ರೆ ಚಂದ ದೊಣ್ಣ ಹಿಡ್ಕೊಂಡು ಓಡೋ ಟೈಮ್ಲಿ ಮಕ್ಕಳಾದ್ರೆ ನೋಡೋ ಜನ ಅವ್ರನ್ನ ಮಕ್ಕಳು ಅನ್ನಲ್ಲ ಮೊಮ್ಮಕ್ಕಳು ಅಂತಾರೆ ಬಾ ಅಲ್ಲ ಪುಟ್ಮಲೆ ನಿನ್ನಿಂದ ಓಡಿ ಓಡಿ ಸುಸ್ತಾಗೋಯ್ತು ಏನ್ ದಂಡಕ್ಕೆ ಪದ ಇಲ್ವಾ ತನಕೇನೆ ನಮ್ಮ ವಂಶ ಬೆಳಗೋ ಸೊಸೆ ಕಣ್ಣಲ್ಲಿ ನೀರ್ ಬರಿಸ್ತಾ ಇದ್ಯಾ? ನಿನಗೆ ನೋಡ ಬಂದಿರೋ ದೊಡ್ಡ ರೋಗ. ಅವ ನಿನ್ಗ ಅವಳದು ಮಾತ್ರ ಕಾಣ್ತದ ನಾಳದು ಕಾಣಲ್ಲ ಅಲ್ವಾ? ಗಂಡ್ಸಾಗಿ ನೀನ್ ಯಾಕೆ ಕೂಡ ಅಳ್ತೀಯಾ? ಈಗ ಹಟ್ಟಿಲಿ ಅಳ್ಬೇಕಾಗಿರೋದು ನೀವಿಬ್ರು ಅಲ್ಲ, ನಮ್ಮ ವಂಶ ಬೆಳಗೋ ಕೂಸು. ಹೇಳು ಕೂಸು ನಿನ್ಗೇನಾಯ್ತು? ನೋಡಿ ಅತ್ಯವ ಬಾಬಣ್ಣ ಯಾವಾಗ್ಲೂ ದಂಡಕ್ ಬಾ ಅಂತಾರೆ, ಹೋಗದೆ ಹೋದ್ರೆ ಬೈತಾರ. ನಿನ್ಗೇನು ಬುದ್ಧಿ ಇಲ್ವೇ ನೋಡ? ಹೆಂಡ್ತಿನ ಯಾವಾಗ ದಂಡ ಕರಿಬೇಕು ಅನ್ನೋದು ಗೊತ್ತಾಗಲ್ವಾ? ಅವಯ್ ಕರ್ದೆಟ್ಗಲ್ಲೇ ದಂಡಕ್ಕೆ ಬಂದ್ರೆ ನಾ ಯಾಕೆ ಯಾವಾಗ ಅಂದ್ರೆ ಅವಾಗ ಕರೀಲಿ ಎಲ್ಲಾನು ಹೇಳ್ಕೊಡ್ತದೆ ಮೊದ್ಲು ಗಂಡನ ಜೊತೆಗೆ ಹೆಂಗಿರ್ಬೇಕು ಅದನ್ನ ಹೇಳ್ಕೊಡು. ಅದಕ್ಕೆ ನಾ ಇಲ್ಲಿಗೆ ಬಂದಿರೋದು. ನಿಮ್ಮ ನಂಬ್ತಾ ಕೂತ್ರೆ ಈ ಜನ್ಮದಲ್ಲಿ ನೀವು ನನಗೆ ಮೊಮ್ಮಗನ್ ಕೊಡಲ್ಲ. ಅದಕ್ಕೆ ಪುಟ್ಮಲ್ಲಿ ಹೊಟ್ಟೆಲ್ ಕೂಸು ಹುಟ್ಟಿದ ಮೇಲೆನೆ ನಾ ಇಲ್ಲಿಂದ ಹೋಗೋದು. ಮಧುರ ಅವ್ರ ಏನದ ಗೌಡ್ರೆ ಯಾವಾಗ್ಲೂ ಗಾಳಿಪಟ ತರ ಹಾರ್ಕೊಂಡ್ ಬರ್ತಿದ್ರಿ, ಇವತ್ ಗಾಳಿನ ಇಲ್ದಿರೋ ತರ ಬರ್ತಿದ್ದೀರಾ? ಯಾವ ಮಾಡ್ಲಿ ಮಧುರ ನನ್ನ ಪರಿಸ್ಥಿತಿ ಸೂತ್ರ ಇಲ್ದಾರ ಪಟದ ತರ ಆಗ್ಬಿಟ್ಟದೆ. ಯಾಕೇನಾಯ್ತು? ಪುಟ್ಮಲ್ಲವ್ರ ಜೊತೆ ಜಗಳ ಮಾಡ್ಕೊಂಡ್ರ? ಅಯ್ಯ ದಂಡಕ್ಕೆ ಬರಲ್ಲ ಅಂದ್ರೆ ಎಲ್ಲಿಂದ ಜಗಳ ಆಡೋದು? ಅಲ್ಲ ಮಧುರವ್ರೆ ಇಷ್ಟು ವರ್ಷ ಆಗದೆ ಕೂಸ್ ಮಾಡ್ಕೊಳ್ಳವಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳಲ್ಲ, ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮವ್ವ ನಂದೇ ತಪ್ಪು ಅನ್ನೋ ಥರ ಬೈತಾಳೆ. ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನಾನು ಕಬ್ಬುಂಜ ಎಲ್ಲ ಥರ ಆಗ್ಬಿಟ್ಟಿನಿ. ಯಾಕೆ ಪುಟ್ಮಲ್ಲವ್ರಿಗೆ ಮಗು ಮಾಡ್ಕೊಳ್ಳೋ ಆಸೆ ಇಲ್ವಾ? ಆಸೆ ಅದ ಮಧುರವ್ರೆ ಅದ್ರ ಶಾನೆ ನಾಚ್ಕತ್ತಾಳ ಅನ್ನಿ ಸ್ಲೇಟ್ ಇಲ್ಲದೆ ಸಿಮಸುನ ಇಟ್ಕೊಂಡು ಆನ್ ಮಾಡಲಿ. ಗೌಡ್ರೆ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಎಷ್ಟು ತಾಳ್ಮೆ ಅಂತ ಇರಲಿ ಮಧುರವ್ರೆ, ಬೇಸಿಗೆ ಕಾಲ ಬಂದರೆ ಒಣಗಬೇಕು, ಚಳಿಗಾಲ ಬಂದರೆ ನಡಗಬೇಕು, ಮಳೆಗಾಲ ಬಂದರೆ ನೆನಿಬೇಕು, ಇದು ಚಂದ ಅಲ್ಲ. ನಮ್ಮ ಹುನ್ಗ ಕೂಸ್ಬೇಕು ಅಂತಾಳೆ, ಇವಳು ನೋಡಿದ್ರೆ ದಂಡಕ್ಕೆ ಬರಲ್ಲ, ಎಲ್ಲಿಂದ ಕೂಸ್ಕೊಡ್ಲಿ? ಅವ್ರು ಒಪ್ಕೊಂಡ್ರು ನಾನ್ ನಿಮಗ್ ಮಗು ಆಗೋಕ್ ಬಿಡಲ್ಲ ಗೌಡ್ರೆ. ಒಣೆತ್ ನೋಡ್ರಿ ನಮಗ್ ಕೂಸಾಗೋದ್ರಿಂದ ನಿಮ್ಗೇನ್ ತೊಂದ್ರೆ ಆದ್ದು? ಅಂದ್ರೆ ನನ್ಗೂ ಮಗು ಆಗೋ ತನಕ ನೀವು ಮಗು ಮಾಡ್ಕೋಬೇಡಿ ಅಂದೆ. ನಮ್ಮ ಮಗು ನಿಮ್ಮನ್ನ ಮಾಮ ಅಂತ ಕರೆದ ಮೇಲೆ ಮಗು ಮಾಡ್ಕೊಳ್ಳಿ ಅಂತ ಪುಟ್ಟಮಲ್ಲಿಯವ್ರಿಗೆ ಹೇಳ್ತೀನಿ. ನೋಡಿದ್ರೆ ಮಧುರವ್ರೆ ಕಿರಾತಕ ಕಿದರ್ ಹೈ ಅಂದ್ರೆ ಬಗಲ್ ಮೇ ಅಂದ್ರಂತೆ, ಹೆಂಗ್ ಮಾತಾಡ್ತಾವ್ರೆ? ಜಾನಿ ಫಸ್ಟ್ ಒಂದ್ ಒಳ್ಳೆ ಕೆಲ್ಸ ನೋಡ್ಕೊಳ್ಳಿ, ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡಿ. ನನ್ ಕೈಲಿ ನಿಮ್ಮನ್ನೇ ಸಾಕಾಗ್ತಿಲ್ಲ, ಇನ್ನು ಆ ಮಗುನ್ ಬೇರೆ ಸಾಕ್ಲಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಡಾರ್ಲಿಂಗ್, ನನ್ ಮಗುನ ಹೇಗ್ ಸಾಕ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಕೈಯಲ್ಲಿ ಸುಮ್ನೆ ಕೊಳಲ್ ಇಟ್ಕೊಂಡ್ರೆ ಆಗಲ್ಲ, ಅದನ್ನ ಹೇಗ್ ಊದ್ಬೇಕು ಅಂತಾನು ಗೊತ್ತಿರ್ಬೇಕು. ಸುಮ್ನೆ ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಗೌಡ್ರೆ ಪುಟ್ಮಲ್ಲಿ ಅವ್ರ ಜೊತೆ ಸಮಾಧಾನ ಕೂತು ಅವ್ರು ಯಾಕೆ ನಿಮ್ಮ ಹತ್ರ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಆಗ್ಲೂ ಅವ್ರು ನಿಮ್ಮ ಹತ್ರ ಬಂದಿಲ್ಲ ಅಂದ್ರೆ ಅವ್ರನ್ನ ಹೇಗ್ ಕರೆಸ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ.
ಅವಳು ದಂಡಕ್ಕೆ ಬರ್ಲಿಲ್ಲ ಅಂದರೆ ನೀವೇ ದಂಡಕ್ಕೆ ಬಂದ್ಬಿಡಿ. ಏನಂದ್ರೆ ಮಧುರವ್ರ ಅವಳು ಆದಷ್ಟು ಬಿರ್ನ ದಂಡಕ್ಕೆ ಬರೋ ಥರ ಮಾಡಿ. ಸರಿ ಗೌಡ್ರೆ. ಗೌಡ್ರೆ ನೀವೆಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಪುಟ್ಟಮಲ್ಲಿಯವ್ರು ನಿಮ್ಮ ಹತ್ರ ಬರ್ದೇ ಇರೋ ಹೋಗಿ ನಾನು ನೋಡ್ಕೋತೀನಿ. ಪುಟ್ಟಮಲ್ಲಿಯವ್ರಿಗೆ ಮಗುವಾಗಿ ಅವ್ರ ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಜೈ ಅಲಕ್ ಬುಲಕ್ ನಿರಂಜನ್. ನಾನು ಮಾತಾಡಲ್ಲ, ಮಾತಾಡಿದ್ರೆ ಸುಳ್ಳಾಗಲ್ಲ. ಸ್ವಾಮಿಗಳೇ ನೀವ್ಯಾರ ನಮ್ಮ ಮಟ್ಟಿಗೆ ಯಾಕೆ ಬಂದಿದ್ದೀರಿ? ನಾವ್ಯಾರು, ಎಲ್ಲಿಂದ ಬಂದೆ, ಹೇಗೆ ಬಂದೆ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನಾನು ಇರ್ತೀನಿ. ಸ್ವಾಮಿಗಳೇ ಹೊತ್ತು ಮುಂಚೆ ಬಂದಿದ್ರೆ ನಮ್ಮ ಅತ್ಯವ ಇದ್ರು, ಈಗ ಅವರು ಪ್ಯಾಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಅವ್ರಿದ್ದಿದ್ರೆ ನಿಮ್ಮ ಮಾತು ಅರ್ಥ ಆಯ್ತಿತ್ತು ಅನಿ, ನನಗೆ ಅರ್ಥ ಆಗಲ್ಲ. ಯಾವಾಗ ತಾನೇ ನನ್ನ ಮಾತು ಅರ್ಥ ಆಗಿದೆ? ಯಾರು ಇಲ್ಲ ಅಂತ ತಾನೇ ನಾನು ನಿಮ್ಮ ಮನೆಗೆ ಬಂದಿದ್ದು. ಏನಂದ್ರೆ ನನಗೆ ಬೇಕಾಗಿರೋರು ನೀವು ಅಂದಮೇಲೆ ನಾನು ನಿಮ್ಮ ಜೊತೆನೇ ಮಾತಾಡಬೇಕು. ಹಂಗಂದ್ರೆ ಬರೀ ಹಂಗಾರೆ ಸ್ವಾಮಿಗಳೇ ನಂತವ್ ಮಾತಾಡುವಂಥದ್ದು ಏನದ ನಿಮ್ಗೆ? ನಿಮ್ಮ ಗಂಡ ಶ್ರೀರಾಮಚಂದ್ರೇಗೌಡರು ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಬಿಸ್ನೆಸ್ ಮಾಡ್ತಾರೆ ತಾನೆ? ನೀವ್ ಹೇಳ್ತಾ ಇರೋದ್ ದಿಟ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಜೈ ಅಲಕ್ ಮುಲಕ್ ನಿರಂಜನ್. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ, ನನ್ನನ್ನ ಪ್ರಶ್ನೆ ಮಾಡಬಾರ್ದು. ಅದೇನ್ ಕೇಳಿರೋ ಕೇಳಿ. ಈ ಮನೆಗೆ ಒಂದು ಮಗು ಬರ್ಬೇಕು ಅಂತ ಬಯಸ್ತಿದ್ದೀರಾ ತಾನೆ? ಅದಾಗಬಾರ್ದು. ಸ್ವಾಮಿಗಳೇ ಯಾನ ಇದು ಹಿಂಗೆ ಹೇಳ್ಬಿಟ್ರಿ? ನಮ್ಮ ಅತ್ತೆವ್ವ ನಮ್ಮ ವಂಶದ ಕೂಡಿ ನೋಡ್ಕೊಂಡೇ ಹೋಯ್ತೀನಿ ಅಂತ ಅವ್ರೆ. ಈ ವಿಷಯ ಏನಾದ್ರೂ ಅವ್ರ ಕಿವಿಗೆ ಬಿದ್ರೆ ಸಾನ ಡಾರ್ಲಿಂಗ್ ಆಗ್ಬಿಡ್ತಾರೆ. ಮಗು ಅದು ಡಾರ್ಲಿಂಗ್ ಅಲ್ಲ, ಫೀಲಿಂಗ್. ಹಿಡಿದ್ರೆ ಜಾಡ ಅದೇ ಆಗ್ಬಿಡ್ತದೆ. ಎಲ್ಲೋ ನೋವಾದ್ರೆ ಎಲ್ಲೋ ಔಷಧಿ ಹಚ್ಚಬಾರ್ದು, ಎಲ್ಲಿ ನೋವಾಗಿರುತ್ತೋ ಅಲ್ಲೇ ಔಷಧಿ ಹಚ್ಚಬೇಕು. ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ TRP ಬಿದ್ದೋಗಿರೋ ಸೀರಿಯಲ್ ತರ ಆಗ್ಬಿಡುತ್ತೆ ನಿಮ್ಮ ಜೀವನ. ಹಂಗೆಲ್ಲ ಆಗೋದ್ ಬೇಡ. ಅದೇನು ಅಂತ ಹೇಳಿ ನಾ ಕೇಳ್ತೀನಿ. ಸರಿಯಾಗಿ 1 ವರ್ಷ ನೀವು ನಿಮ್ ಗಂಡನ ಹತ್ರ ಹೋಗ್ಬಾರ್ದು, ಅವನ್ನ ಮುಟ್ಟಿಸ್ಕೋಬಾರ್ದು. ಸ್ವಾಮಿಗಳೇ ಇದೇನು ಹಿಂಗೆ ಹೇಳ್ಬಿಟ್ರಿ? ಗಂಡ ಹೆಂಡತಿ ಅಂದ್ರೆ ಹಂಗಿರಕ್ಕಾದ? ನಾನ್ ದಂಡ್ಕೊಂಡಿಲ್ಲ ಅಂದ್ರೆ ನಮ್ಮ ಬಾಬಣ್ಣ ದಂಡ್ಕೋತಾರೆ. ಅಲಕ್ ಮುಲಕ್ ನಿರಂಜನ್ ಆಗ್ಬಾರ್ದು ಅಂತ ತಾನೇ ನಾನು ಹೇಳ್ತಿರೋದು. ನಾನು ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಅಂಗಡಿ ಮುಚ್ಚೋಗಿ ನಿಮ್ಮ ಯಜಮಾನ್ರು ಬೀದಿಗೆ ಬಂದು ನಿಂತ್ಕೋತಾರೆ. ಅವ್ರು ಮುಟ್ಟಿದ್ದೆಲ್ಲ ಬೂದಿ ಆಗುತ್ತೆ, ಕೊನೆಗೊಂದಿನ ಅವರೇ ಬೂದಿಯಾಗಿ ಹೋಗ್ತಾರೆ. ಆಯ್ಕರ ಏನಿದು ಅಪಸ್ವರ? ಹಂಗಾಗದ್ ಬೇಡ. ಅವ್ರಿಗೋಸ್ಕರ ನಾನೇ ಬೇಕಾದ್ರೆ ಬೂದಿ ಆಯ್ತೀನಿ. ನಾನು ಇಲ್ಲಿಗೆ ಬಂದಿರೋದು ನಿಮ್ಮನ್ನ ಬೂದಿ ಮಾಡೋದಕ್ಕಲ್ಲ, ಬೂದಿ ಒಳಗಡೆ ಬಂದಿಯಾಗಿರೋ ನಿಮ್ಮನ್ನ ಬಿಡಿಸೋದಕ್ಕೆ, ನಿಮ್ ಗಂಡನ ಜೀವನನ ಬೆಳಗ್ಸೋದಕ್ಕೆ. 1 ವರ್ಷ ಅವರಿಂದ ದೂರ ಇರಿ. ಮುಂದಿನ ವರ್ಷ ನಿಮ್ಮ ಮಗು ಆಸೆನ ಈಡೇರಿಸ್ಕೊಳ್ಳಿ. ಈ ವಿಷಯ 3ನೇ ಕಿವಿಗೆ ಬಿದ್ರೆ ಎಲ್ಲ ಭಸ್ಮ ಆಗೋಗ್ಬಿಡುತ್ತೆ. ಜೈ ಅಲಕ್ ಬುಲಕ್ ನಿರಂಜನ್. ನಾನಿನ್ ಬರ್ತೇನೆ. ಸ್ವಾಮಿಗಳೇ ಇನ್ನೂ ಸಿವತ್ತಿರಿ, ನಮ್ಮ ಅತ್ತೆ ಬಂದ್ಬಿಡ್ತಾರೆ, ಅವ್ರ ಜೊತೆ ಮಾತಾಡೋದಂತೆ. ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿ ನಾನು ಇರ್ತೀನಿ. ಸಮಸ್ಯೆ ಪರಿಹರಿಸಿದ ಮರುಕ್ಷಣ ನಾನು ಅಲ್ಲಿರೋದಿಲ್ಲ. ಗಡಿಯಾರಕ್ಕೆ ಕೀ ಕೊಡೋದಷ್ಟೇ ನನ್ನ ಕೆಲಸ. ಮುಂದಿನ ಕೆಲಸನ ಮುಳ್ಳುಗಳೇ ನೋಡ್ಕೊಳ್ತವೆ. ಜೈ ಅಲಕ್ ಬುಲಕ್ ನಿರಂಜನ್. ಪುಟ್ಮಲ್ಲಿ ತಗೈ. ಯಾನ ಅತ್ಯವ್ವ ಇಷ್ಟೊಂದು ಈರುಳ್ಳಿ ನುಗ್ಗೆಕಾಯಿ ತಂದಿದ್ದೀರಿ, ಯಾರಿಗಾದ್ರೂ ಕೊಡ್ಬೇಕಾ? ಯಾರಿಗೂ ಕೊಡಕ್ಕಲ್ಲ, ನಮಗ್ ತಿನ್ನಕ್ಕೆ. ಇಷ್ಟೊಂದೆಲ್ಲ ನಾವೇ ತಿನ್ಬೇಕಾ? ತಿನ್ಲೇಬೇಕು. ಓತಾರೆ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಆಮೇಲೆ ಏನಾದ್ರು ತಿನ್ಬೇಕು ಅಂದ್ರೂ ಇದ್ರಲ್ಲೇ ಮಾಡ್ಕೊಂಡು ತಿನ್ಬೇಕು. ನಾನು ನಿಲ್ಸು ಅನ್ನೋವರೆಗೂ ತಿಂತಾನೆ ಇರ್ಬೇಕು. ಅತ್ಯವ್ವ ಈರುಳ್ಳಿ ನುಗ್ಗೆಕಾಯಿ ತಿನ್ನಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು ತಾನ? ಸರಿ ಬಿಡು, ನೀನ್ ತಿನ್ಬೇಡ. ಆ ದನ ಕಾಯಿನ್ಗೆ ಇದನ್ನೆಲ್ಲ ತಿನ್ಸು. ತಿನ್ನಿಸ್ತೀರಿ. ಅತ್ಯವ್ವ ನಿಮ್ ತವ ನಾನು ಒಂದು ವಿಷಯ ಹೇಳ್ಬೇಕು ಅನ್ನಿ. ಅದೇನಂತ ಹೇಳು ಕೂಸು, ನಂತವ ಹೇಳಕ್ ಏನ್ ಸಂಕೋಚ? ಅದು ಮುಂದಿನ ವರ್ಷ ನಿಮ್ಮ ಮಗು ಆಸೆನ ಈಡೇರಿಸ್ಕೊಳ್ಳಿ. ಈ ವಿಷಯ 3ನೇ ಕಿವಿಗೆ ಬಿದ್ರೆ ಎಲ್ಲ ಭಸ್ಮ ಆಗೋಗ್ಬಿಡುತ್ತೆ. ಅದೇನೋ ಹೇಳ್ತೀನಿ ಅಂತೇಳಿ ಗೊಂಬೆ ತರನೇ ನಿಂತ್ಕೊಂಡ್ಬಿಟ್ಟಿಯಲ್ಲ ಕೂಸು. ಅದು ಅದು ಆ ಈರುಳ್ಳಿ ನುಗ್ಗೆಕಾಯಿ ಕಂಡ್ರೆ ಮಾತಿ ಬರ್ತದೆ. ಅಯ್ಯೋ ದೇವ್ರೆ, ಏನಪ್ಪಾ ನಿನ್ ಮಹಿಮೆ! ಬರೀ ಅದನ್ನ ನೋಡಿದಕ್ಕೆ ವಾಂತಿ ಬರಂಗ್ ಮಾಡ್ಬಿಟ್ಟ. ಆಮೇಲೆ ಪುಟ್ಮನಿ ದಿರ್ರ ಬೊಮ್ಮೆ ಇದೆ ನಮ್ಮೆ ಹಾಲು ತಂದ್ಬಿಟ್ಟಿದೆ. ನಮ್ ಜೀವನ ಆಲೂಜಿ ಅಂತರ ಇರ್ಲಿ ಅಂತ ನಿನ್ನ ಮಾತು ಕೇಳ್ದಟ್ಕಲೆ ಚಿನ್ನ ಕೆಜಿಗೆ 100 ರೂಪಾಯಿ ಆದಂಗ ಆಗೋಯ್ತು. ಇವತ್ತು ನೀನು ನನ್ನ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ.
ಬಾಬಣ್ಣ ಬಾಬಣ್ಣ ದಿಂಬ್ಯಾಕೆ ಹಿಂಗ್ ಹಿಡ್ಕೊಂಡಿದ್ದೀರಿ? ಅದು ನಿನ್ನನ್ನು ಹೆಂಗ್ ಹಿಡ್ಕೊಳ್ಳೋದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದಿ ಕಮ್ಮೆ. ಏನದು ಅಪಸ್ವರ? ಪುಟ್ಮಲಿ ಸುಮ್ನ ಆಟಗೋಳಿ ಮಾಡ್ದಿ ಕಮ್ಮೆ. ಇದೇನ್ ತಂದಿದೆ? ಹಲೋ, ಲಾಡು ಬಂದು ಬಾಯಿಗೆ ಬಿತ್ತು. ಇದೇನಮ್ಮೆ ಅಪ್ರೂಪಕ್ಕೆ ಹಾಲು ತಂದಿದೆ. ಅಯ್ಯ ನಾನೇನು ತರ್ತಾರ್ನಿಲ್ಲ, ನೀ ಅತ್ಯವ ಕೊಟ್ಟು ಕಳ್ಸಿದ್ರು ಅದಕ್ಕೆ ತಕೊಂಬಂದಿ. ನಮ್ಮ ಅವನಿಗೆ ಇವತ್ತು ಬಂದಿರೋ ಬುದ್ಧಿ ಯಾವತ್ತೋ ಬಂದು ಬಿಟ್ಟಿದ್ರೆ ನಮ್ಮ ಮಟ್ಟಿಲಿ ಇಷ್ಟೊತ್ತಿಗಾಗಲಿ ಮಗುವಿನ ನಗು ಚೆಲ್ಲು ಬಿಟ್ಟಿರೋದು. ಬಾಬಣ್ಣ ನೀವೇನ್ ಹೇಳ್ತಾ ಇದೀರೋ ಅರ್ಥ ಆಯ್ತಾ ಇಲ್ಲ. ಆಮೇಲೆ ಪುಟ್ಮಲಿ ಅದು ನಿನಗೆ ಅರ್ಥ ಆಯ್ತದೆ ತತ್ತ. ನಿಮ್ಗೆ ಅಂತ ತಂದಿರೋದು ನೀವೇ ಕುಡೀರಿ. ನೀನು ನನ್ನ ಅರ್ಧಾಂಗಿ ಅಲ್ವೊಮ್ಮೆ ತಕ ಕುಡಿ. ಅತ್ಯವ ಹೇಳೋರೆ ನಿಮಗೆ ಕೊಡಕ್ಕೆ, ಅದಕ್ಕೆ ನೀವು ಒಬ್ಬರೇ ಕುಡಿಬೇಕು. ತೊಂದ್ರೆ ಇಲ್ಲ, ನಾನೇ ಕುಡಿತೀನಿ ಬಿಡು. ಕುಡೀರಿ ಕುಡಿ. ಆಮೇಲೆ ಪುಟ್ಮಲಿ ದಂಡಕ್ಕೊಮ್ಮೆ. ಆಮೇಲೆ ಪುಟ್ಮಲಿ ನಿನ್ನಿಂದ ಓಡಕ್ ಆಗಲ್ಲ, ಸುಸ್ತಾಗ್ಬಿಡ್ತದೆ. ದಂಡಕ್ಕೊಮ್ಮೆ. ತೊಂದ್ರೆ ಇಲ್ಲ, ನಾನೇ ಬರ್ತೀನಿ ಪುನಃ. ಸರಿಯಾಗಿ 1 ವರ್ಷ ನೀವು ನಿಮ್ ಗಂಡನ ಹತ್ರ ಹೋಗ್ಬಾರ್ದು, ಅವ್ನ ಮುಟ್ಟಿಸ್ಕೋಬಾರ್ದು. ಆಮೇಲೆ ಪುಟ್ಮಲಿ ಈತ ಕಮ್ಮಿ ಹೆಂಗ್ ಕಿರ್ಚ್ಕೊಂಡೆ, ನಾ ಯಾನು ಮಾಡೇ ಇಲ್ಲ. ನೀವ್ ಯಾರು ಮಾಡೋದ್ ಬೇಡ, ನನ್ ದಂಡಕ್ ಬರ್ಬೇಡಿ, ನನ್ ಮುಟ್ಬೇಡಿ. ನಿಂಗೆ ಮಾತಲ್ಲಿ ಹೇಳೋರು ಅರ್ಥ ಆಗಲ್ಲ, ಇರು ಮಾಡ್ತೀನಿ. ಯಾಕವ ಕೂಸು ಕಿರ್ಚ್ಕಂಡಿ? ಇವನೇನಾದ್ರು ಮಾಡದ್ನಾ? ದನಕಾಯನೆ ನಿನಗೆ ನಿಧಾನ ಅನ್ನೋದೇ ಇಲ್ವೇ ನೋಡ. ನೀ ತಿಳ್ಕೊಂಡಾಗ ನಾ ಯಾನು ಮಾಡೇ ಇಲ್ಲ. ದಂಡಕ್ಕೆ ಹೋದ್ರೆ ಸಾಕು ಯಾನೋ ಮಾಡ್ದವ್ರ ಕಿರ್ಚ್ಕೊತಾಳೆ. ಅತ್ಯವ ನನ್ ಬಾಬಣ್ಣನ ಜೊತೆ ಮಲ್ಕೊಳ್ಳಲ್ಲ, ನಿಮ್ ಜೊತೆನೆ ಮಲ್ಕೋತೀನಿ. ಹಂಗೆಲ್ಲ ಹೇಳ್ಬಾರ್ದು ಕೂಸು, ನೀನು ನಿನ್ ಗಂಡಂತವನೇ ಮಲ್ಕೋಬೇಕು. ಬಾಬಣ್ಣ ನೋಡಿದ್ರೆ ನಂಗೆ ಹೆದರಿಕೆ ಆಯ್ತದೆ. ಅವ್ರು ಇವತ್ತು ಒಂಥರ ಆಡ್ತಾ ಇದ್ರು. ಚಟ್ಟಿ ಮಾರೋಣ, ಹೆಂಡತಿ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಿಲ್ವೇ ನೋಡ. ನೋಡು ಕೂಸು ಎದ್ರಕಂಡದೆ. ಅವ್ವ ನೀನ್ ತಿಳ್ಕೊಂಡಾಗ ನಾನು ಯಾನು ಮಾಡೇ ಇಲ್ಲ. ಎಟ್ಟಿతో ಪ್ರೀತಿಯಿಂದ ಮಾತಾಡೋದು ತಪ್ಪ. ನಿನ್ನಂತವನ್ಗೆ ಪ್ರೀತಿ ಮಾಡಕ್ಕೆ ಬರ್ತದ? ಜಿಂಕೆ ನೋಡಿದ ತಕ್ಷಣ ಬೇಟೆ ಆಡಕ್ ಹೋಗಿರ್ತೀಯ. ಬನ್ನಿ, ಬಾಬಣ್ಣ ನೋಡ್ತಾ ಇದ್ರು ನಂಗೆ ತಲೆ ಸುತ್ತದ. ಸರಿ ಕಣ್ಕೂಸು, ಬಾ ನಂತವನೇ ಮಲ್ಕೋ. ಇವತ್ತು ಇವನೊಬ್ಬನೇ ಬಿದ್ಕೊಂಡಿರ್ಲಿ. ಶಂಕರೇಶ್ವರ, ಕೈ ತುಂಬ ಲಾಡ್ ಕೊಟ್ಬಿಟ್ಟು ಬಾಯಿಗ ಬೀಗ ಹಾಕ್ಬಿಟ್ಟಿಲ್ಲಪ್ಪ. ಏನ್ ಹೇಳ್ತಿದ್ದೀರ ಗೌಡ್ರೆ? ಪುಟ್ಮಲಿ ಅವ್ರು ನಿಮ್ಮನ್ನ ನೋಡಿದ್ರೆ ಅಷ್ಟೊಂದು ಹೆದರ್ತಾರ? ಬರೀ ಎದ್ರದಲ್ಲ ಮಧುರವ್ರೆ, ನನ್ ಕಂಡ್ರೆ ಸಾಕು ಚೋಳ್ ನೋಡ್ದಂಗ ಆಡ್ತಾಳೆ. ಚೋಳ್ ನೋಡ್ದಂಗಲ್ಲ, ಇದು ಚೇಳೆನೆ. ನೀವು ನೋಡಿದ್ರೆ ನನ್ಗೆ ಭಯ ಆಗುತ್ತೆ. ಇನ್ನು ಹಸುಗುಸಿಂತರ ಇರೋ ಪುಟ್ಟಮಲ್ಲಿ ಅವ್ರಿಗೆ ಭಯ ಆಗಲ್ವಾ? ಜಾನಿ, ನಾವಿಬ್ರು ಮಾತಾಡ್ಬೇಕಾದ್ರೆ ನೀವ್ ಯಾಕೆ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಾ? ಮಾತನ ಮಧ್ಯದಲ್ಲಿ ಮೂಗ್ ತೋರಿಸ್ತಿಲ್ಲ ಅಂದ್ರೆ ಅವ್ರಿಗೆ ಉಂಟದು ಜೀರ್ಣ ಆಗಲ್ಲ. ನೀವು ತಂದಾಕೋ ತರ ಮಾತಾಡ್ಬೇಡ್ರಿ. ನೀವೇನ್ ದುಡ್ಕೊಂಡ್ ತಿಂತಾ ಇಲ್ವಲ್ಲ? ಪಾಪ ಮಧುರವ್ರ ಕಲ್ ದುಡಿಸ್ಬಿಟ್ಟು ತಿಂತಾ ಇದಾರಿ. ಇಂಥ ಬಾಳ್ ನಿಮಗ್ ಬೇಕಾ? ಗೌಡ್ರೆ ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ. ಈ ರೀತಿ ಮಾತಾಡೋದ್ರಿಂದನೇ ಪುಟ್ಟಮಲ್ಲಿ ಅವ್ರು ನಿಮ್ಮಿಂದ ದೂರ ಹೋಗ್ತಿರೋದು. ಹಿಂಗೆ ಆಡ್ತಾ ಇದ್ರೆ ಅವ್ರು ಪರ್ಮನೆಂಟ್ ಆಗಿ ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೋಡಿ ಮಧುರವ್ರು ಹೆಂಗ್ ಮಾತಾಡ್ತಾರ ಅಂತ. ಇವ್ರು ನಿಮ್ ಗಂಡ ಆಗಕ್ಕೂ ಲಾಯಕ್ಕಿಲ್ಲ. ಜಾನಿ, ಇವಾಗ ಮಾಡಕ್ ಬರೀ ಕೆಲ್ಸ ಇಲ್ಲ ಅಂದ್ರೆ ರೂಮಲ್ಲಿ ಐರನ್ ಮಾಡ್ದಿರೋ ಬಟ್ಟೆಗಳಿವೆ, ಹೋಗ ಐರನ್ ಮಾಡಿಡಿ. ಐರನ್ ಮಾಡೋದ್ರ ಜೊತೆಗೆ 1 ವಾರದಿಂದ ಒಗೆದೇ ಇರೋ ಬಟ್ಟೆ ಎಲ್ಲ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಬಂದಿದ್ದೀನಿ. ನೀವು ಮಾತಾಡಿ, ನಾನು ನಿಮ್ಗೇನು ತೊಂದರೆ ಕೊಡಲ್ಲ, ಸುಮ್ಮನೆ ಕೂತ್ಕೋತೀನಿ. ಗೌಡ್ರೆ, ಪುಟ್ಮಲಿ ಅವ್ರು ನಿಮ್ಮ ನೋಡಿ ಇಷ್ಟೊಂದು ಹೆದರ್ಕೋತಿದಾರ ಅಂದ್ರೆ ನಿಮ್ ಬಗ್ಗೆ ಏನೋ ಕೆಟ್ಟ ಭಾವನೆ ಬಂದಿರ್ಬೇಕು. ಇವ್ರು ನೋಡಿದ್ರೆ ಕೆಟ್ಟ ಭಾವನೆ ಬರದೆ ಒಳ್ಳೆ ಭಾವನೆನ ಬರುತ್ತೆ. ಜಾನಿ, ಇಷ್ಟು ವರ್ಷ ಹಿಂದಿರೋ ಕೆಟ್ಟ ಭಾವನೆ ಈಗ ಎಲ್ಲಿಂದ ಬರಕ್ ಸಾಧ್ಯ ಮಧುರವ್ರೆ? ನಾನು ಅವಳ ಪಸಂದಾಗೆ ನೋಡ್ಕೊತೀನಿ ಅನ್ನಿ. ಒಂದ್ ಕೆಲ್ಸ ಮಾಡಿ ಗೌಡ್ರೆ, ಅವ್ರಿಗೆ ಏನ್ ಇಷ್ಟ? ಅವಳಿಗೆ ಅಂಥದ್ದು ಇಂಥದ್ದು ಅಂತ ಯಾನು ಇಷ್ಟ ಅಲ್ಲ ಅನ್ನಿ. ನಾನು ಅಂದ್ರೆ ಶಾನೆ ಇಷ್ಟ. ಅದೇನು ಅವ್ರಿಗೆ ಬಂದಿರೋ ಕಷ್ಟ. ನೀವು ಅಂದ್ರೆ ಇಷ್ಟ ಇರುತ್ತೆ ಗೌಡ್ರೆ, ಬಟ್ ಅವ್ರಿಗೆ ಮನ್ಸಲ್ಲಿ ಹೇಳ್ಕೊಳಕ್ ಆಗದೆ ಇರೋಂಥದ್ದು ಬೇರೆ ಏನಾದ್ರೂ ಇಷ್ಟ ಇರ್ಬೋದು. ಅದೇನು ಅಂತ ತಿಳ್ಕೊಂಡು ನೀವು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಬಂದ್ರು ಬರ್ಬೋದು. ಅಂತ ಆಸೆ ಅವಳಿಗೆ ಯಾನು ಇದ್ದ ಮಧುರವ್ರೆ. ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅವ ನನ್ನ ಜೊತೆಗೆ ಎಳ್ಕೊಂಡ್ಬಿಡ್ತಿದ್ದ. ಅವು ಏಳ್ಲಿಲ್ಲ ಅಂದಿದ್ರು ನಾನೇ ಅರ್ಥ ಮಾಡ್ಕೊಂಡು ಅವಳಿಗೆ ಯಾನ್ ಇಷ್ಟ ಅಂತ ತಂದು ಕೊಟ್ಬಿಡ್ತಾ ಇದ್ದಿ. ಹಾಗಾದ್ರೆ ನಿಮ್ಗೇನ್ ಇಷ್ಟ ಇದೆಯೋ ಅದನ್ನ ಅವ್ರು ಕೊಡಿ, ಆಗ ಅವ್ರು ನಿಮ್ಮ ಹತ್ರ ಓಡಾಡ್ ಬರ್ತಾರೆ. ನನಗೆ ನೀವಿಷ್ಟ. ಏನಂದ್ರೆ? ಅಂದ್ರೆ ನನ್ಗೆ ಯಾನು ಇಷ್ಟ ಇಲ್ಲ.
ನಿಮಗೆ ಯಾರು ಇಷ್ಟ ಹೇಳಿ ಅದನ್ನೇ ತಂದು ಕೊಡ್ತೀನಿ. ನಂಗೆ ರೇಷ್ಮೆ ಸೀರೆ ಅಂದ್ರೆ ತುಂಬಾ ಇಷ್ಟ. ನನಗೂ ಕಷ್ಟ. ಆಯ್ತು ಮಧುರವ್ರೆ, ನೀವು ಹೇಳ್ದಂಗ ಪುಟ್ಮಲ್ಲಿಗ ರೇಷ್ಮೆ ಸೀರೆ ತಗೊಂಡು ಹೋಗಿ ಕೊಡ್ತೀನಿ. ಗೌಡ್ರೆ, ನಂಗೆ ಇಷ್ಟ ಆಗಿರೋದನ್ನ ಪುಟ್ಮಲ್ಲಿ ಅವ್ರಿಗೆ ಯಾಕೆ ಕೊಡ್ತೀರಾ? ಅವ್ರಿಗೇನ್ ಇಷ್ಟನೋ ಅದನ್ನ ತಗೊಂಡ್ ಹೋಗ್ಕೊಡಿ. ತೊಂದರೆ ಇಲ್ಲ, ಬರ್ತೀನಿ ಮಧುರವ್ರೆ. ಅಲ್ಲ ಪುಟ್ಮಲಿ, ಪುಟ್ಮಲಿ, ಬಂದೆ ಬಾಬಣ್ಣ. ಪುಟ್ಮಲಿ ನೋಡು, ನಿನ್ಗೋಸ್ಕರ ಯಾರು ತಂದಿನಿ? ಶಿಫ್ಟ್ ತಗೊಂಡಿದ್ದೀನಿ. ಇದು ಶಿಫ್ಟ್ ಅಲ್ಲ ಕಮ್ಮಿ, ಗಿಫ್ಟು. ಹಿಡಿದ್ರೆ ಚಾಡ. ಯಾನೋ ಇದು? ನೀನೇ ನೋಡು ಗೊತ್ತಾಯ್ತದೆ. ನಾನು ಇಲ್ಲಿ ನೋಡಲ್ಲ, ರೂಮ್ಗೆ ಹೋಗಿ ನೋಡ್ತೀನಿ. ನಾನು ಬರ್ತೀನಿ, ಇಬ್ರು ಹೋಗಿ ನೋಡೋ. ಬೇಡ ಬೇಡ, ನೀವು ಇಲ್ಲೇ ರೀ, ನಾನು ಒಬ್ಳೆ ಹೋಗಿ ನೋಡ್ತೀನಿ. ತೊಂದ್ರೆ ಇಲ್ಲ ಕಮ್ಮಿ, ನಾನು ಬರ್ತೀನಿ. ಪುಟ್ಮಲಿ, ನಾ ದಂಡಕ್ಕೆ ಬಂದ್ರೆ ನೀನು ದೂರಕ್ಕೆ ಹೋಯ್ತಾ ಇದ್ರೆ ನಾ ಈ ಪಟ್ಟಿ ಪ್ರೀತಿ ತೋರಿಸಿ ಅನ್ ಪ್ರಯೋಜನ. ಬಾಬಣ್ಣ, ನೀವು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀರಿ ಅಂತ ಗೊತ್ತು. ಆದ್ರೂ ನೀವೇನೇ ಹೇಳೋದಿದ್ರು ದೂರದಲ್ಲೇ ನಿಂತ್ಕೊಂಡು ಹೇಳಿ, ನಾನು ಇಲ್ಲಿಂದಾನೆ ಕೇಳಿಸ್ಕೊತೀನಿ. ಇದು ದೂರದಲ್ಲಿ ನಿಂತ್ಕೊಂಡು ಅವಳ ಮಾತಾಡ್ದ ಕಮ್ಮಿ, ದಂಡಕ್ಕೆ ಬಗ್ಬಿಟ್ಟು ಮೀ ಪುಟ್ಮಲ್ಲಿ ಯಾಕವ್ವ ಕಿರ್ಚ್ಕೊಂಡಿ? ಮತ್ತೆ ಇವನೇನಾದ್ರು ಮಾಡ್ದಾ? ದಂಡಕ್ಕೊಂದು ಮುಟ್ಟಕ್ ನೋಡ್ತಾರೆ. ನೋಡ್ದೇನವ, ನಾ ದಂಡಕ್ಕೆ ಬಂದಾಗಲೆಲ್ಲ ಅವು ಕಿರ್ಚ್ಕೊಂಡು ದೂರಕ್ಕೆ ಕೊಡ್ತಾ ಇದ್ರೆ ವಂಶ ವೃಕ್ಷ ಎಲ್ಲಿ ಬೆಳೆದದು? ಅವು ಎಲ್ಲಿ ಗಂಟ ನಾನು ದಂಡಕ್ಕೆ ಬರಲ್ವೋ ಅಲ್ಲಿ ಗಂಟ ನೀ ಗಂಡ ಕನ್ಸು ಕನ್ಸಾಗೇ ಇರ್ತದೆ. ಅಮ್ಮಿ ಪುಟ್ಮಲ್ಲಿ ಯಾಕವ್ವ ಹಿಂಗ್ ಮಾಡಿ? ಅವ್ನು ನಿನ್ ಗಂಡ ತಾನೆ, ಅವ್ನು ಕಂಡ್ರೆ ಯಾಕೆ ಭಯ ಪಡ್ತಿ? ಇವ್ ನನ್ ಕೆಟ್ಟವ್ನಾ? ಇಲ್ಲ ಅತ್ಯವ್ವ, ಬಿಡ್ಕೋನಿ. ಅವ್ರನ್ನೇನಾದ್ರೂ ಕೆಟ್ಟವ್ರು ಅಂದ್ರೆ ನಮಗ್ ಪಾಪ ಸುತ್ಕತ್ತದೆ. ಅವ್ರದ್ದು ಯಾವ್ರಿಗಿಂತ ಒಳ್ಳೆಯವ್ರು ಬನ್ನಿ. ದೇವ್ರ ಅಂದ್ಮೇಲೆ ಭಕ್ತಿ ಬರ್ಬೇಕು. ನೀನ್ ನೋಡಿದ್ರೆ ದೆವ್ವ ನೋಡ್ದಂಗ ಆಡ್ತೀಯಾ? ಅತ್ಯವ್ವ, ನಾ ಮಾಡ್ತಾ ಇರೋದು ಅವ್ರು ಒಳ್ಳೇದಕ್ಕೆ ಅನ್ನಿ. ಬಾಬಣ್ಣ ಏನಾದ್ರು ನಾನು ಮುಟ್ಟಿದ್ರೆ ಅವ್ರಿಗೆ ಕೆಟ್ಟದಾಯ್ತದೆ. ದಂಡ ಮುಟ್ಟಿದ್ರೆ ಕೆಟ್ಟದಾಯ್ತಂತ ಯಾರಮ್ಮ ಹೇಳ್ದದು? ಬಾಬಣ್ಣ, ನಿನ್ನೆ ನಮ್ಮ ಒಟ್ಟಿಗೊಬ್ರು ಸನ್ಯಾಸಿ ಬಂದಿದ್ರು. ಅವರು ನನ್ನ ಜಾತಕದಲ್ಲಿ ದೋಷ ಇದೆ ಅಂದ್ರು. ಅದ್ ಕಳಿಯಾಗಂಟ ನೀವು ನನ್ನ ಮುಟ್ಬಾರ್ದಂತೆ. ಒಂದ್ ವೇಳೆ ಮುಟ್ಬಿಟ್ರೆ ನೀವೆಲ್ಲಾನು ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿರಂತೆ. ತನಕಯವನೆ ನನ್ ಕೂಸು ಯಾಕೆ ಹಿಂಗ್ ನಡ್ಕೊಡ್ಲು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು ಬಿಡವ, ಆದ್ರೆ ಯಾರು ಹೇಳೋದು ಮತ್ತೆ ನಾವ್ಯಾಕೆ ನಂಬಬೇಕು? ಅವರು ನಮ್ಮ ಸಂಸಾರನ ಹಾಳು ಮಾಡಕ್ಕೆ ಹೇಳಿರ್ಬೋದಪ್ಪ. ಗೌಡ್ರೆ, ನೀವು ಸುಳ್ಳು ಹೇಳ್ಬೋದು, ಆದ್ರೆ ಸನ್ಯಾಸಿಗಳು ಸುಳ್ಳು ಹೇಳಲ್ಲ. ಅದರಲ್ಲೂ ಪುಟ್ಟಮಲ್ಲಿ ಅವ್ರು ನಂಬಿದ್ದಾರೆ ಅಂದ್ರೆ ಅದ್ರಲ್ಲಿ ಸುಳ್ಳೇ ಇರಲ್ಲ. ಅವ್ರನ್ನ ಪಾಡ್ಗೆ ಅವ್ರನ್ನ ಬಿಟ್ಬಿಡಿ. ಲೇ ನಾಲಾಯ್ಕು, ನೀನ್ ಯಾರುಡ ನಮ್ಮ ಅಟ್ಟಿ ಸಂಸಾರದಲ್ಲಿ ತಲೆ ಹಾಕಕ್ಕೆ? ಸುಮ್ನೆ ಹೋಯ್ತಾ ಇರು, ಇಲ್ದೇ ಇದ್ರೆ ನಮ್ಮ ಊರು ಕರ್ಕೊಂಡೋಗಿ ಗೊಬ್ಬರ ಹೊರಿಸ್ತೀನಿ. ಬೇಡ ಬಿಡಿ ಆಂಟಿ, ಏನೋ ಒಳ್ಳೇದಾಗ್ಲಿ ಅಂತ ಹೇಳ್ದೆ. ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಟ್ ದಿನ ನನ್ನ ಮಗ ತಪ್ಪು ಮಾಡಿದಾನೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈಗ ಇಲ್ಲಿ ಬೇರೆನೇ ಸಮಸ್ಯೆ ಇದೆ. ಪುಟ್ಮಲ್ಲಿ ಜಾತಕ ಇಟ್ಕೊಂಡು ಊರ್ಗೋಗವು, ಐನವ್ರ ಹತ್ರ ತೋರಿಸಿ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ನೀ ಅವಳದು ಸರಿ ಕಂಬಿಡವ, ಮೊದ್ಲು ಅವಳನ್ನ ಕರ್ಕೊಂಡೋಗಿ ತೋರ್ಸು. ಆಗ್ಲೂ ಸರಿ ಹೋಗ್ಲಿಲ್ಲ ಅಂದ್ರೆ ಯಾರನ್ನಾದ್ರೂ ದತ್ತು ತಕೋಣ. ಏನಿದು, ನನ್ನ ಪ್ಲಾನೇ ಉಲ್ಟಾ ಹೊಡಿತಿದೆ. ಗೌಡ್ರಿಂದ ದೂರ ಇರಿಸೋಣ ಅಂದ್ರೆ ಇವ್ರು ಊರಿಗೆ ಕರ್ಕೊಂಡು ಹೋಗಿ ನನ್ನಿಂದನೇ ದೂರ ಇರಿಸ್ತಿದ್ದಾರೆ. ಮಲ್ಲಿ ಅವ್ರನ್ನ ನೋಡ್ದೆ ನಾನು ಹೇಗಿರ್ಲಿ? ಆಂಟಿ, ಜಾತಕ ಕೇಳಕ್ ಊರಿಗೆ ಯಾಕೆ ಹೋಗ್ತೀರಾ? ಇಲ್ಲೇ ನಮ್ಮ ಶಾಸ್ತ್ರಿಗಳ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ನನ್ ಗತಿ ಏನು ಅಂದ್ರೆ ಗೌಡ್ರ ಗತಿ ಏನು ಅಂದೆ. ನೀ ಹೇಳೋದು ಸರಿ ಅದೇ. ಅಮ್ಮಿ ಪುಟ್ಮಲ್ಲಿ ಜಾತಕ ಕೊಡು, ಅದೇನಾಗಿದೆ ಅಂತ ತೋರಿಸ್ತೀನಿ. ಅವಯ್, ನೀನ್ಯಾಕೆ ಅಲ್ಲಿ ಗಂಟೆ ಹೋಗ್ಬೇಕು? ಐನವ್ರನ್ನ ಇಲ್ಲಿ ಕರೆಸ್ತೀನಿ ಇರು. ಆಗ ನಮ್ಮ ಸಂಸಾರದಲ್ಲಿ ಯಾರು ಉಳಿಂಡಿದ್ದಾರೋ ಅಂತ ಗೊತ್ತಾಯ್ತದೆ. ಗೊತ್ತಾದ ಏಟ್ಗಲೆ ನಾನೇ ಅವ್ರಿಗೆ ಡ್ಯಾನಿಸ್ತೀನಿ. ಬ್ರಹ್ಮಾಂಡವಾಗಿದೆ. ಏನ್ ಶಾಸ್ತ್ರಿಗಳೇ, ಜಾತಕನ? ಅಲ್ಲ, ಪುಟ್ಮಲ್ಲಿ ಮಾಡಿರೋ ಮೆಣಸಿನ್ಕಾಯಿ ಬಜ್ಜಿ. ಅಯ್ಯೋ ಐನವ್ರೆ, ಆ ಬಜ್ಜಿ ವಿಷಯ ಬಿಡಿ. ಬಿಟ್ಟೆ. ನನ್ನ ಸೊಸೆ ಜಾತಕದ ವಿಷಯ ಹೇಳಿ. ಜಾತಕಕ್ಕೆ ಏನಾಗಿದೆಯಮ್ಮ? ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಹೇಗಾಗಿರ್ಬೇಕು ಹಾಗಾಗೇ ಇದೆ. ಈಗ ಜಾತಕದಲ್ಲಿ ದೋಷ ಇದೆ ಅಂತ ಯಾವ ನನ್ನ ಮಂಜೆ ನಮ್ಗೆ ಹಿಡಿದ್ರು. ಯಾವನ ಕೆಲ್ಸಕ್ಕೆ ಬರ್ದಾರ ಹೇಳಿರೋ ಮಾತು ಕೇಳ್ಕೊಂಡು ನನ್ನಿಂದ ದೂರ ಆಯ್ತಾ ಅವಳೆ. ಅವ್ನು ಯಾವ ನನ್ನ ಕೈ ಸಿಗಬೇಕು, ಅವನ ಮೂಳೆ ನಾನು ಲಟಕ ಪಟಕ ಅಂತ ಮುರಿದ್ಬಿಡ್ತೀನಿ. ಪುಟ್ಮಲ್ಲಿ, ನೀನೇನು ಯೋಚನೆ ಮಾಡಬೇಡಮ್ಮ. ನೀನು ನಿನ್ನ ಗಂಡನ ಜೊತೆ ಸುಖವಾಗಿರ್ತೀಯ. ಆಯ್ತು ಐನವ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಬಾಬಣ್ಣ, ನನ್ನ ಕ್ಷಮಿಸ್ಬಿಡಿ. ತೊಂದ್ರೆ ಇಲ್ಲ ಬುಡಮೆ ಪುಟ್ಮಲಿ. ಈ ಥರ ಆದಾಗಲೇ ನಮ್ಮ ಪ್ರೀತಿ ಇನ್ನೂ ಜಾಸ್ತಿ ಆಗೋದು. ಈಗಲಾದ್ರೂ ಹೊಸಿ ದಂಡಕ್ಕೆ ಬಾ. ಹೋಗಿ ಬಾಬಣ್ಣ, ಎಲ್ಲರ ಮುಂದೆ ಹಿಂಗೆ ಕರ್ತೀರಾ?
ಶಾಸ್ತ್ರಿಗಳೇ ಇನ್ನೊಂದ್ಸಲ ಸರಿಯಾಗಿ ನೋಡಿ ಹೇಳಿ, ನಿಮ್ ಕಣ್ಣು ಕಾಣ್ತಿರೋ ದೋಷ ಏನಾದ್ರು ಇದೆಯಾ ಅಂತ. ಹುಚ್ಚರೇ, ನನಗೆ ಜಾತಕ ನೋಡು ಅಂತ ಹೇಳ್ತೀಯಾ? ಐನವ್ರೆ ಅದೆಲ್ಲ ನಾಲ್ಕಳಿಗೆ ಎಲ್ಲಿ ಗೊತ್ತಾಗ್ತದೆ ಹೇಳಿ, ನಿಮ್ಮ ಮಾತ್ ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ಒಂದು ವಿಷಯ, ದೋಷ ಇರೋದು ಪುಟ್ಮಲ್ಲಿ ಜಾತಕದಲ್ಲ, ನಿನ್ನ ಜಾತಕದಲ್ಲಿ. ಐನವ್ರೆ ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನ ಜಾತಕದಲ್ಲಿ ದೋಷ ಅದ. ಇವನಿಗೆ 2 ವರ್ಷದಲ್ಲಿ ಒಂದು ಮಗು ಆಗಬೇಕು, ಇಲ್ಲದೆ ಹೋದ್ರೆ ಇವನ ಜೀವನ ಪೂರ್ತಿ ಮಕ್ಕಳೇ ಆಗಲ್ಲ. ಅವ್ವಾ, ನೋಡ್ದೇನೋ ದನ ಕಾಯೋನೆ. ದೋಷ ಇರೋದು ನಿನ್ ಜಾತಕದಲ್ಲಿ. ಐನವರು ನಿನ್ಗೆ 2 ವರ್ಷ ಟೈಮ್ ಕೊಟ್ಟವ್ರೆ. ನಾನ್ ನಿನ್ಗಷ್ಟು ಟೈಮ್ ಕೊಡಲ್ಲ. ಈ ವರ್ಷನೇ ನನ್ಗೊಂದು ಮೊಮ್ಮಗುನ ಎತ್ತು ಕೊಡ್ಬೇಕು. ನೀ ಆಸೆ ಪಟ್ಮೇಲೆ ಇಲ್ಲ ಅಂತ ನಾವು ಮುಂದಿನ ವರ್ಷದ ಅಷ್ಟೊತ್ಲಿ ನಿನ್ನ ಕೈಯಲ್ಲಿ ನಮ್ಮ ವಂಶದ ಕುಡಿ ಆಡ್ತಾ ಇರುತ್ತೆ. ಅವೇ ಪುಟ್ಮಲಿ ಏನಂದಾಯ್ತು? ಹೋಗಿ ಹೋಗೋಣ. ಐನವ್ರೆ ನಮ್ಮ ಸಮಸ್ಯೆ ಬಗೆಹರಿತು. ಒಂದ್ಸತ ನಮ್ಮ ಅಣ್ಣಪ್ಪನವ್ರ ಜಾತಕನ ನೋಡಿ ಅವ್ರಿಗೆ ಯಾವಾಗ ಮಗು ಆಯ್ತದ ಅಂತ ಹೇಳ್ಬಿಡಿ, ಅದನ್ನ ಕೇಳ್ಕೊಂಡು ನಾನು ಖುಷಿ ಪಟ್ಟು ಬಿಡ್ತೀನಿ. ನಮ್ಗೇನು ಈಗಲೇ ಅರ್ಜೆಂಟ್ ಇಲ್ಲ, ನಿಧಾನವಾಗಾದ್ರೂ ನಡೆಯುತ್ತೆ. ಚಂದನ್ ಅವ್ರೆ, ಇದೆಲ್ಲ ಹೇಳ್ಬೇಡಿ. ನಿಮ್ಗೆ ನಿಧಾನಕ್ಕೆ ಆಗ್ಬೇಕು ಅಂತ ಇದ್ರು, ಮಧುರವ್ರು ಬೇಗ ಆಗ್ಬೇಕು ಅನ್ಕೊಂಡ್ರೆ ಏನ್ ಮಾಡಿರಿ? ಅದಕ್ಕೆ ನಮ್ ಬಾಬಣ್ಣ ಹೇಳ್ದಂಗೆ ನಿಮ್ ಜಾತಕ ತಂದು ತೋರಿಸಿ. ನೀವ್ ಹೇಳದ್ಮೇಲೆ ಮುಗೀತು ಪುಟ್ಮಲ್ಲಿ ಅವರೇ. ಶಾಸ್ತ್ರಿಗಳೇ, ನನ್ನ ಜಾತಕ ಮನೇಲಿದೆ, ಆಮೇಲೆ ತಂದು ಕೊಡ್ತೀನಿ. ನಿನ್ನ ಗ್ರಹಚಾರ ನೋಡೋದಕ್ಕೆ ಜಾತಕ ಬೇಕೇನಯ್ಯ? ಬೇಡ, ನಿನ್ನ ಮುಖ ನೋಡಿದ್ರೆ ಸಾಕು, ಪಿನ್ ಟು ಪಿನ್ ನಿನ್ನ ಭವಿಷ್ಯ ಏನು ಅಂತ ಹೇಳ್ಬಿಡ್ತೀನಿ. ಎಲ್ಲಿ ಕೊಡು ಕೈನ. ನಿನ್ನ ದುಡ್ಡು ಕಂಟಕ ಕಾದಿದೆ ಕಡೆಯ. ಯಾನ ಕಂಟಕ ಇದ್ದು ಐನವ್ರೆ. ಇವನು 1 ವರ್ಷ ಇವ್ರ ಹೆಂಡತಿನ ದಿನ ಮುಟ್ಟ ಹಾಗಿಲ್ಲ. ಅಕಸ್ಮಾತ್ ಮುಟ್ಟಿದ್ರೆ ಮುಟ್ಟಿದ್ರೆ ಇವನು ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ.